करी उपाय कहत पिया कहत पिया ನೋಡಿ ಪ್ರಭು, ನೀವು ಹೇಳಿದಂತೆಯೇ ನಾನು ಬಂದಿದ್ದೇನೆ. ಒಂದೆರಡು ಮಾತನಾಡಿ. ಕುಂತು ಚೋಕಿ. ಹೌದು, ನಾನು ಚೋಕಿನೇ. ತತ್ತೇರಿಕೆ ಈಕೆ ನಮ್ ಚೋಕಿ. ಸಾಹೇಬ್ರೆ, ನೀವು ನನಗೆ ರಾಧೆ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ರಿ, ಆದ್ರೆ ಈಕೆ ರಾಧೆ ಅಲ್ಲ, ನಮ್ ಚೋಕಿ. ವಾಟ್ ಈಸ್ ಶಿ ನಾಟ್ ರಿಯಲ್ ರಾಧಾ? ಇವಳು ಅಸಲಿ ರಾಧೆ ಅಲ್ಲವೇ? ಅಸಲಿನೋ ನಕಲಿನೋ ಅದನ್ನ ತಗೊಂಡ್ ನೀವೇನ್ ಮಾಡ್ತೀರಿ? ನಿಮ್ಗ ಆ ಹುಡುಗಿ ಇಷ್ಟನಾ? ಮೊದಲು ನನಗೆ ಅದನ್ನ ಹೇಳಿ. ಆಗ್ತಾಳೆ ಇಷ್ಟ ಆಗ್ತಾಳೆ ಅಂದ್ರೆ ಮುಗೀತು. ಈಕೆನೆ ರಾಧೆ, ನೀವೇ ಕೃಷ್ಣ ಕನ್ಹಯ್ಯ. ನಿತ್ಯ ನಿತ್ಯ ಮಹಾನಿತ್ಯ ತೀನಿ ನಿತ್ಯ ಕಹಿ ಸ್ಥಾನೇ ಸ್ಥಾನೇ ರಾಧಾ ಕೃಷ್ಣರಹಿ. ಇನ್ನು ನಾನು ಹೆಚ್ಚು ಹೊತ್ತಿಲ್ಲಿದ್ರೆ ಕೆಲಸ ಕೆಡ್ತದೆ, ಮತ್ತದು ಸರಿನೂ ಅಲ್ಲ. ಚೋಕಿ, ಇನ್ನು ನಾನು ನಿನ್ ತಡೆದು ಪ್ರಯೋಜನವಿಲ್ಲ. ಪ್ರತಿ ವಿಲಾಸದ ಯಾವ ಚೇಷ್ಟೆಗಳನ್ನ ಸಾಹೇಬ್ರ ಜೊತೆ ಆಡ್ಬೇಕನ್ನಿಸ್ತದೆಯೋ ಅದನ್ನ ಎಲ್ಲ ಆಡು. ಆತ ಅಷ್ಟು ನಿನ್ನಲ್ಲಿ ಮೋಹ ಪರವಶನಾಗಿದ್ದಾನೆ. ಆದ್ರೆ ಚೋಕಿ ಚೋಕಿ, ನೀನು ಮಾಡುತ್ತಿರುವುದು ಒಬ್ಬ ಫಿರಂಗಿ ಸಾಹೇಬನ ಗೆಳೆತನ. ನೆನಪಿರಲಿ ಚೋಕಿ, ನೆನಪಿರಲಿ. कातर नयना भयानकारी सुंदरी की करी उपाय कहत पिया सहचरी वेदन. ಬಾಪ್ರೆ, ಈ ಎತ್ತರದ ಬಿಳಿ ಗವರ್ನರ್, ಬೆಣ್ಣೆಯಂತಹ ಮನುಷ್ಯನ ಕರಸ್ಪರ್ಶ. वेदन छेदन जानी. ವಾರನ್ ಹೆಸ್ಟಿಂಗ್ಸ್ ಒಬ್ಬ ಯೋಗ್ಯ ಮತ್ತು ದೂರದೃಷ್ಟಿಯುಳ್ಳ ಗವರ್ನರ್ ಜನರಲ್ ಆಗಿದ್ದ. ಆದರೆ ಆತನ ಪ್ರೇಮ ಲೀಲೆಗಳು ಮತ್ತು ಭಾರತೀಯ ದೇಶದ ಬಗ್ಗೆ ಆತನಿಗಿದ್ದ ಓರಿಯಂಟಲಿಸಂ ಆಸಕ್ತಿ ಹಾಗೂ ವಿಲಕ್ಷಣ ಕುತೂಹಲದಿಂದಾಗಿ ಪಾಪ ಇಂಗ್ಲೆಂಡಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆತನ ಕಾರ್ಯಕ್ಷಮತೆ ಬಗ್ಗೆ ಗುಮಾನೆ ತಾಳಿ ಹ್ಯಾವೆಲ್ ಮತ್ತು ಸ್ಟ್ರೇಜಿ ಎಂಬ ಗೂಢಚಾರರನ್ನು ನೇಮಿಸಿ ಆತನ ಮೇಲೆ ಕಣ್ಣಿಡಲು ಸೂಚಿಸಿದರು. ಈ ಗುಪ್ತಚಾರರು ವಾರನ್ ಹ್ಯಾಸ್ಟಿಂಗ್ಸ್ ಮತ್ತು ಆತನ ಸೇವಕಿಯಾದ ಸುಂದರಿ ಚೂಕಿ ಇವರಿರುವರ ಪ್ರೇಮ ಪ್ರಕರಣವನ್ನು ವಿವರವಾಗಿ ದಾಖಲಿಸಿ ಇಂಗ್ಲೆಂಡಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳಿಗೆ ರವಾನಿಸಿದರು. ಆ ವರದಿ ಇಂತಿತ್ತು. ಮಿಸ್ಟರ್ ಹಾವರ್ಸ್, ವರದಿಯನ್ನ ಹೀಗೆ ಶುರು ಮಾಡಿದ್ರೆ ಹೇಗೆ? ಇತ್ತೀಚೆಗೆ ನಮ್ಮ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್ಸರಿಗೆ ಆಡಳಿತದಲ್ಲಿ ಏಕಾಗ್ರತೆ ಕಡಿಮೆ ಆಗ್ತಾ ಇದೆ. ಮಹಾಶಯರು ಪ್ರತಿನಿತ್ಯ ತಮ್ಮ ಸಂಜೆಯ ಸಮಯವನ್ನ ಓರ್ವ ಸ್ಥಳೀಯ ತರುಣಿ ಚೋಕಿ ಎಂಬಾಕೆಯೊಡನೆ ಕಾಲಹರಣ ಮಾಡುತ್ತಾರೆ. ಆ ಚೋಕಿ ಯಾರು ಅಂದರೆ 1757ರಲ್ಲಿ ಪ್ಲಾಸಿ ಕದನವಾಯಿತು. ಆ ಕಾಳಗದಲ್ಲಿ ಸಿರಾಜುದ್ದೌಲ್ನ ಸೈನ್ಯದಲ್ಲಿದ್ದ ಮೀರ್ ಮದಾನ್ ಮತ್ತು ಮೋಹನ್ ಲಾಲ್ ಎಂಬ ಇಬ್ಬರು ಯೋಧರಿಗೆ ಅಂಗ್ರೇಜಿಗರು ಯುದ್ಧದಲ್ಲಿ ತಮಗೆ ಸಹಕರಿಸಲು ಎಷ್ಟೇ ಆಸೆ ಆಮಿಷ ಒಡ್ಡಿದರೂ ಅವರ ಯಾವ ಕುತಂತ್ರಕ್ಕೂ ಬಲಿಯಾಗದೆ ಕೊನೆಯವರೆಗೂ ಸ್ವಾಮಿ ನಿಷ್ಠೆಯನ್ನು ಕಾದುಕೊಂಡು ಕಂಪನಿ ಸೈನ್ಯದ ವಿರುದ್ಧ ಹೋರಾಡಿದರು. ಕಂಪನಿ ಸರ್ಕಾರದ ವಿರುದ್ಧ ಹೋರಾಡಿದರು. ಯುದ್ಧದಲ್ಲಿ ಅವರೀರ್ವರನ್ನ ಲಾರ್ಡ್ ಕ್ಲೈವ್ ಮೋಸದಿಂದ ಕೊಂದು ಹಾಕಿದ. ಮುಂದೆ ವೀರ ಮರಣ ಹೊಂದಿದ ಮೋಹನ್ ಲಾಲ್ ಪರಿವಾರವನ್ನು ರಾಯ ದುರ್ಲಭ ಮತ್ತು ಮೀರ್ ಜಾಫರ್ ಇಬ್ಬರು ಸೇರಿ ಕೊಲ್ಲಿಸಿದರು. ಈ ದಾರುಣ ಘಟನೆಯಲ್ಲಿ 3 ವರ್ಷದ ಬಾಲಕಿ ಮಾತ್ರ ಉಳಿದುಕೊಂಡಳು. ಆಕೆ ಉಳಿದಿದ್ದು ಅವರ ಪರಿವಾರದಲ್ಲಿ ಕೆಲಸ ಮಾಡುವ ಓರ್ವ ಆದಿವಾಸಿ ಹೆಂಗಸಿನ ಸಮಯ ಪ್ರಜ್ಞೆ ಮತ್ತು ಚಾಲಾಕಿತನದಿಂದ. ಆ ಹೆಂಗಸು ಮುಂದೆ ಓರ್ವ ಬಹುರೂಪಿ ನಟಜಾತಿಯವನನ್ನ ಮದುವೆಯಾದಳು. ಮತ್ತೆ ಈ 3 ವರ್ಷದ ಬಾಲಕಿ
ಅವರ ಜೊತೆಗೆ ಬೆಳೆದಳು. ಆ ಹುಡುಗಿ ಅವರ ಜೊತೆಗೆ ಇರುತ್ತಾ ನೃತ್ಯ ಅಭಿನಯ ಕಲಿತುಕೊಂಡಳು. ಆ ಹುಡುಗಿಯೇ ಈಗ ನಮ್ಮ ಗವರ್ನರ್ ಬಂಗಲೆಯಲ್ಲಿ ಕೆಲಸ ಮಾಡುತ್ತಿದ್ದು, ಆಕೆ ನಮ್ಮ ಗವರ್ನರ್ನ ದಾಸಿ ಮತ್ತು ಪ್ರೇಯಸಿಯಾದ ಚೋಕಿ. ಮೂಲತಃ ಆಕೆ ನಟನಿ ಜಾತಿಯವಳಲ್ಲ. ಪ್ಲಾಸಿ ಕದನದಲ್ಲಿ ಹುತಾತ್ಮನಾದ ನವಾಬ್ ಸಿರಾಜುದ್ದೌಲ್ನ ನಂಬಿಕಸ್ಥ ಬಂಟ ಯೋಧ ವೀರ್ ಮೋಹನ್ ಲಾಲ್ನ ಮಗಳು. ಆದರೆ ತನ್ನ ಈ ಬಾಲ್ಯದ ಸತ್ಯ ಸ್ವತಃ ಜೋಗಿಗೂ ಗೊತ್ತಿಲ್ಲ. ಇದನ್ನ ಬೇಗನೆ ಇಂಗ್ಲೆಂಡ್ಗೆ ರವಾನಿಸು. ಜೋಗಿ, ಈ ಅಂಗ್ರೇಜಿ ಸಾಹೇಬ ನಿನ್ನ ಹಿಂದೆ ಹಿಂದೆ ಹೋರಿ ಬೆನ್ನು ಹತ್ತಿದ ಹಾಗೆ ಬೆನ್ನು ಹತ್ತಿರ್ತಾನೆ. ಅವನಿಗೆ ಯಾವ ವಶೀಕರಣ ಮಾಡಿದ್ಯೆ? ನೀನಂತೂ ದೊಂಬರಾಟದ ನಟಿ. ನಿಮ್ಮಪ್ಪಗೂ ಜಾದು ಗೀದು ಏನು ಗೊತ್ತಿದ್ದಿಲ್ಲ, ಆತನು ದೊಂಬರಾಟದ ನಟ. ನೀನೆಲ್ಲಿಂದ ಕಲಿತೆ ಈ ಬಂಗಾಳಿ ಜಾದು? ಈ ಸಾಹೇಬ ನಿನ್ನ ಸೆರಗೆ ಬಿಡೋದಿಲ್ವಲ್ಲ. ಹುಷಾರಮ್ಮ, ಹುಷಾರು. ನಿಜ, ನನ್ನ ಜೀವನದಲ್ಲಾದ ಈ ಬದಲಾವಣೆಯ ಬಗ್ಗೆ ನನಗೆ ಆಶ್ಚರ್ಯವಿತ್ತು. ಹಿಂದೆ ನಾನು ಅಪ್ಪನೊಂದಿಗೆ ಡೊಂಬರಾಟ ಮಾಡುತ್ತಿದ್ದ ದಿನಗಳಲ್ಲಿ ಉಪವಾಸದಲ್ಲಿ ಎಷ್ಟೋ ದಿನಗಳನ್ನು ಕಳೆದಿದ್ದೇನೆ. ಬೊಂಬಿಗೆ ಬಿಗಿದ ಹಗ್ಗದ ಮೇಲೆ ದೇಹದ ಸಮತೋಲನವನ್ನ ಮಾಡಿಕೊಂಡು ನಡೆಯುವುದು, ಕತ್ತಿಯಿಂದ ಸಿಕ್ಕಿಸಿದ ವೃತ್ತದಿಂದ ಎದೆಗೆ ತಾಗದಂತೆ ನಗೆಯುವುದು, ಸುತ್ತ ನಿಂತ ಜನರ ಚಪ್ಪಾಳೆಗಿಟ್ಟಿಸಿಕೊಂಡು ಅವರ ಮುಂದೆ ಕೈ ಚಾಚಿ ಪಾತ್ರೆ ಹಿಡಿದು ಅಂದು ಅವರು ಅದರಲ್ಲಿ ಹಾಕಿದ ದುಡ್ಡಿನಿಂದ ಹೊಟ್ಟೆಗೆ ಇಟ್ಟುಕೊಳ್ಳಬೇಕಂತ. ಆದರೆ ಈಗ ಈ ಅಂಗ್ರೇಜಿ ಸಾಹೇಬನಿಂದಾಗಿ ನನ್ನ ಬಳಿ ಅಂಥ ಯಾವ ಕಷ್ಟಗಳೂ ಇಲ್ಲ. ನನಗೆ ಗೊತ್ತು, ನಾನು ಎಂದಿಗೂ ಈ ಅಂಗ್ರೇಜಿ ಸಾಹೇಬನನ್ನು ಮದುವೆಯಾಗಿ ಆತನ ರಾಣಿಯಾಗಲು ಸಾಧ್ಯವಿಲ್ಲ ಎಂದು. ಆದರೇನಾಯಿತು? ಕೃಷ್ಣ ಕೂಡ ರಾಧೆಯನ್ನು ಮದುವೆಯಾಗಿರಲಿಲ್ಲ ತಾನೆ? ನಾನು ಹಾಗೆ ಈ ಅಂಗ್ರೇಜಿ ಸಾಹೇಬನ ರಾಧೆಯಾಗೆ ಇರ್ತೇನೆ. ಚೋಕಿ ಅಮ್ಮ, ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿದೆ ಮಗಳೇ. ಕುಳಿತುಕೋ. ಏನಮ್ಮ? ನಾನು ಹೇಳುವ ಮಾತನ್ನ ನಡೆಸಿಕೊಡ್ತೀನಿ. ಖಂಡಿತವಾಗೂ ನಡೆಸ್ಕೊಡ್ತೀನಿ. ಮಗಳೇ, ನಿನ್ನ ಮತ್ತು ಆ ಅಂಗ್ರೇಜಿ ಸಾಹೇಬನ ಸಂಬಂಧ ಎಲ್ಲವೂ ನನಗೆ ತಿಳಿದಿದೆ. ನೀನು ಆತನ ಸ್ನೇಹ ಮಾಡಿದ್ದರಲ್ಲಿ ಯಾವ ತಪ್ಪೂ ಇಲ್ಲ. ಒಟ್ಟಿನಲ್ಲಿ ನೀನು ಸುಖ ಸಂತೋಷದಿಂದ ಇರಬೇಕು ಅಷ್ಟೇ. ಆದರೆ ಮಗಳೇ ಜೋಕೆ